ಎಲ್ಲರಿಗೂ ನಮಸ್ತೆ. ಭಾರತದಲ್ಲಿ ಅನೇಕ ನಿಗೂಢ ರಹಸ್ಯಗಳು ಇನ್ನೂವರೆಗೂ ಕಂಡುಬಂದಿವೆ. ಅದರಲ್ಲಿ ಹಲವಾರು ರಹಸ್ಯಗಳು ಇನ್ನೂ ರಹಸ್ಯವಾಗಿಯೇ ಉಳಿದಿವೆ. ವಿಜ್ಞಾನಿಗಳು, ಅನೇಕ ಸಂಶೋಧನಾಕಾರರು ಇದುವರೆಗೂ ಅದರ ಬಗ್ಗೆ ಅನ್ವೇಷಣೆಯನ್ನು ಮಾಡುತ್ತಲೇ ಇದ್ದಾರೆ. ಆದರೂ ಇಲ್ಲಿಯವರೆಗೆ ಯಾವುದೇ ರೀತಿಯ ಅದರ ಕುರುಹುಗಳು, ಸೂಚನೆಗಳು, ಆ ರಹಸ್ಯದ ಬಗ್ಗೆ ಯಾವುದೇ ರೀತಿಯ ಇಲ್ಲಿಯವರೆಗೂ ಗೊತ್ತಾಗಿಲ್ಲ. ಅದರಲ್ಲಿಯೇ ಒಂದಾದ ಕೆಲವೊಂದಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವುದು. ಮೊದಲನೆಯದಾಗಿ ರೂಪಕುಂಡ ಎಂಬ ಒಂದು ಸರೋವರ. ಆ ಸರೋವರದಲ್ಲಿ ಹಲವಾರು ಅಸ್ಥಿಪಂಜರಗಳು ದೊರೆತಿದ್ದು, ಆ ಅಸ್ಥಿಪಂಜರಗಳು ಎಲ್ಲಿಂದ ಬಂದದ್ದು ಮತ್ತು ಯಾರದ್ದು ಎಂದು ಇಲ್ಲಿಯವರೆಗೂ ತಿಳಿದು ಬರದೆ ನಿಗೂಢವಾಗಿಯೇ ಉಳಿದಿದೆ. ಹಲವಾರು ಸಂಶೋಧನಾಕಾರರು ಅದರ ಬಗ್ಗೆ ಸಂಶೋಧನೆಯನ್ನು ನಡೆಸಿದ್ದೇ ಆದರೂ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲಿಯವರೆಗೆ ದೊರೆತಿಲ್ಲ. ಈ ಸರೋವರವನ್ನು 1942ರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿಯು ಮೊದಲ ಬಾರಿಗೆ ನೋಡುತ್ತಾನೆ. ಆತನು ಇಡೀ ದೇಶದಲ್ಲಿ ಸುತ್ತಾಡುತ್ತಿರುವಾಗ ಹಾಗೆಯೇ ಒಂದು ದಿನ ಈ ಸರೋವರವನ್ನು ಮೊದಲ ಬಾರಿಗೆ ನೋಡಿರುತ್ತಾನೆ. ಇದರ ಬಗ್ಗೆ ಅನ್ವೇಷಣೆಯನ್ನ ಮಾಡಿದಂತಹ ಒಂದು ವಿಜ್ಞಾನಿಗಳ ಗುಂಪು ಈ ಸರೋವರದಲ್ಲಿ ಇರುವಂತಹ ಅಸ್ಥಿಪಂಜರಗಳು ಹಿಂದಿನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಇದ್ದಂತಹ ಜನರು ಅವರ ಮೇಲೆ ಆಲಿಕಲ್ಲು ಮಳೆಯು ಬಂದು ಎಲ್ಲಾ ಜನರು ಸತ್ತು ಹೋಗಿದ್ದಾರೆ ಎಂದು ತಿಳಿಸುತ್ತಾರೆ. ಇನ್ನೊಂದು ಸಂಶೋಧನಾಕಾರರ ಗುಂಪು ಈ ಅಸ್ಥಿಪಂಜರಗಳು 2 ಕುಟುಂಬಗಳದ್ದಾಗಿದ್ದು, ಇವೆರಡರ ನಡುವೆ ಸಂಘರ್ಷವಾಗಿ ಇವರು ಇಲ್ಲೇ ಸಾವನ್ನಪ್ಪಿರಬಹುದು ಎಂದು ತಿಳಿಸುತ್ತಾರೆ. ಮತ್ತು ಅದರಂತೆ ಈ ಸಂಶೋಧನೆಯಿಂದ ತಿಳಿದು ಬಂದದ್ದು, ಅವರಿಗೆ ತಲೆಯ ಹಿಂಭಾಗದಲ್ಲಿ ಬಲವಾದ ಪೆಟ್ಟು ಬಿದ್ದ ಕಾರಣ ಸಾವನ್ನಪ್ಪಿದ್ದಾರೆ ಹೊರತು ಯಾವುದೇ ಭೂಕುಸಿತದಿಂದ ಅಥವಾ ಅತಿಯಾದ ವಿಪರೀತವಾದ ಮಳೆಯಿಂದ ಸಾವನ್ನಪ್ಪಿರುವಂತಹ ಯಾವುದೇ ಗಾಯಗಳು ಇಲ್ಲಿಯವರೆಗೂ ಕಂಡು ಬಂದಿಲ್ಲ. ಇದೇ ರೀತಿ ರೀತಿಯಾಗಿ ನಮ್ಮ ದೇಶದಲ್ಲಿ ಕಂಡು ಬರುವಂತಹ ಮತ್ತೊಂದು ನಿಗೂಢವೆಂದರೆ ಕುಲ್ದಾರ್. ಈ ಕುಲ್ದಾರು ರಾಜಸ್ಥಾನದಲ್ಲಿ ಬರುವಂತಹ ಜೈಸಲ್ಮೇರ್ನಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇದೆ. ಈ ಗ್ರಾಮವು ರಾತ್ರೋರಾತ್ರಿ ಇಲ್ಲಿನ ಜನರು ತಮ್ಮ ಜಾಗವನ್ನು ಖಾಲಿ ಮಾಡಿಕೊಂಡು ಹೋಗಿರುತ್ತಾರೆ. ಆದರೆ ಎಷ್ಟೇ ಸಂಶೋಧನೆ ಮಾಡಿದರು, ಎಷ್ಟೇ ಅನ್ವೇಷಣೆಯನ್ನ ಮಾಡಿದರು, ಈ ಜನರು ಎಲ್ಲಿಗೆ ಹೋದರು, ಏನಾದರು ಎಂದು ಇಲ್ಲಿಯವರೆಗೆ ಯಾರಿಗೂ ಸಹ ತಿಳಿದು ಬಂದಿಲ್ಲ. ಅನೇಕ ಕಥೆಗಳ ಪ್ರಕಾರ ಈ ಗ್ರಾಮದಲ್ಲಿ ಒಂದು ಬ್ರಾಹ್ಮಣ ಸಮುದಾಯವು ವಾಸಿಸುತ್ತಿತ್ತು. ಯಾವುದೋ ಒಂದು ಕಾರಣಕ್ಕಾಗಿ ಇಲ್ಲಿನ ಜನರು ಈ ಪ್ರದೇಶದಲ್ಲಿ ಯಾರೂ ವಾಸಿಸಬಾರದು, ವಾಸಿಸಲು ಯಾವುದೇ ರೀತಿಯ ಯೋಗ್ಯವಾದ ಜಾಗ ಈ ಗ್ರಾಮವಾಗಬಾರದು ಎಂದು ಶಾಪವನ್ನು ಹಾಕಿ ಇಲ್ಲಿಂದ ಮಾಯವಾಗುತ್ತಾರೆ. ಆ ಜನರು ಎಲ್ಲಿಗೆ ಹೋದರು, ಎಲ್ಲಿ ಮಾಯವಾದರು ಎಂದು ಇಲ್ಲಿಯವರೆಗೂ ತಿಳಿದು ಬಂದಿಲ್ಲ. ಮತ್ತು ಅದರಂತೆ ಈ ಪ್ರದೇಶದ ಬಗ್ಗೆ ಅನ್ವೇಷಣೆಯನ್ನ ಮಾಡಲು ಎಷ್ಟೇ ಸಂಶೋಧನಾಕಾರರು ಅಲ್ಲಿಗೆ ಹೋದರೂ ಸಹ ಯಾವುದೇ ರೀತಿಯ ಸುಳಿವು ದೊರೆತಿಲ್ಲ. ಈ ಪ್ರದೇಶವು ಇನ್ನೂ ಸಹ ನಿಗೂಢವಾಗಿಯೇ ಉಳಿದಿದೆ. ಮುಂದೆ ಮತ್ತೊಂದು ರಹಸ್ಯವೆಂದರೆ ಲೇಪಾಕ್ಷಿಯ ದೇವಾಲಯದಲ್ಲಿರುವಂತಹ ತೂಗು ಕಂಬ. ಈ ಲೇಪಾಕ್ಷಿಯ ದೇವಾಲಯವು ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಕಂಡುಬರುತ್ತದೆ. ಈ ದೇವಾಲಯವನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಲಾಗಿದೆ ಎಂದು ನಂಬಲಾಗಿದೆ. ಈ ದೇವಾಲಯದಲ್ಲಿರುವಂತಹ 70 ಕಂಬಗಳಲ್ಲಿ ಒಂದು ಕಂಬವು ನೆಲದಿಂದ ಮೇಲೆ ಗಾಳಿಯಲ್ಲಿ ತೂಗಾಡುತ್ತದೆ. ಈ ಕಂಬವು ಅದು ಯಾವ ರೀತಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ ಎಂದು ಇನ್ನುವರೆಗೂ ತಿಳಿದುಕೊಳ್ಳಲಾಗಿಲ್ಲ. ಈ ಕಂಬವನ್ನು ಅದು ಹೇಗೆ ಗಾಳಿಯಲ್ಲಿ ತೇಲಾಡುತ್ತದೆ ಎಂದು ಒಂದು ಮಾಹಿತಿಯನ್ನ ಕಲೆ ಹಾಕಲು ಸಂಶೋಧನೆಯನ್ನ ನಡೆಸಿದ್ದೇ ಆದರೂ ಯಾವುದೇ ರೀತಿಯ ಸೂಚನೆಗಳು, ಅದರ ರಹಸ್ಯದ ಹಿಂದಿರುವಂತಹ ಮರ್ಮವು ಇಲ್ಲಿಯವರೆಗೂ ತಿಳಿದು ಬಂದಿಲ್ಲ. ಅದನ್ನು ಕಟ್ಟಿದಂತಹ ಆ ಶಿಲ್ಪಿಗೆ ಗೊತ್ತಿರಬೇಕು, ಅದನ್ನು ಬಿಟ್ಟರೆ ಇದು ಯಾರಿಗೂ ತಿಳಿದು ಬರುವುದಿಲ್ಲ. ಈ ಕಂಬದ ಸುತ್ತಲೂ ಬಟ್ಟೆಯನ್ನ ಸುತ್ತುವುದರಿಂದ ಅದೃಷ್ಟವನ್ನ ಪಡೆಯುತ್ತೇವೆ ಎಂಬ ನಂಬಿಕೆಯೂ ಸಹ ಅಲ್ಲಿನ ಜನರಲ್ಲಿದೆ.
ಈ ರೀತಿಯಾಗಿ ಈ ಲೇಪಾಕ್ಷಿಯಲ್ಲಿ ಕಂಡು ಬರುವಂತಹ ದೇವಾಲಯದಲ್ಲಿ, ಶ್ರೀ ವೀರಭದ್ರ ದೇವಾಲಯದಲ್ಲಿ ಈ ಕಂಬದ ರಹಸ್ಯವು ಇನ್ನುವರೆಗೂ ಸಹ ತಿಳಿದು ಬಂದಿಲ್ಲ. ಮುಂದೆ ಬರುವಂತಹ ಇನ್ನೊಂದು ರಹಸ್ಯವೆಂದರೆ ಜಟಿಂಗದಲ್ಲಿನ ಪಕ್ಷಿಗಳ ಆತ್ಮಹತ್ಯೆ. ಈ ಜಟಿಂಗ ಎನ್ನುವ ಪ್ರದೇಶವು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತಿದ್ದು, ಇಲ್ಲಿನ ಪಕ್ಷಿಗಳು ಹಲವಾರು ಪಕ್ಷಿಗಳು ಸಾವನ್ನಪ್ಪುತ್ತಿವೆ. ಇಲ್ಲಿನ ಪಕ್ಷಿಗಳು ಹೇಗೆ ಸಾವನ್ನಪ್ಪುತ್ತಿವೆ ಎಂದು ಪಕ್ಷಿ ವಿಜ್ಞಾನಿಗಳು ಯಾರಿಂದಲೂ ಸಹ ಇನ್ನುವರೆಗೂ ಸಂಶೋಧಿಸಲು ಸಾಧ್ಯವಾಗಿಲ್ಲ. ಇಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಾಗಿ ಪಕ್ಷಿಗಳು ಸಾವನ್ನಪ್ಪುತ್ತಿವೆ. ಹೀಗಾಗಿ ಮಳೆಗಾಲದಲ್ಲಿ ಈ ಪಕ್ಷಿಗಳು ಕೃತಕ ದ್ವೀಪಗಳತ್ತ ವಲಸೆ ಬರುತ್ತಿದ್ದು, ಅಲ್ಲಿ ಬರುವುದರಿಂದ ತಮ್ಮ ದಿಗ್ಭ್ರಮೆಗೊಂಡು ಸಾವನ್ನಪ್ಪುತ್ತಿರಬಹುದು ಎಂಬ ಒಂದು ವಿಷಯವನ್ನ ವಿಜ್ಞಾನಿಗಳು ತಿಳಿಸಿರುತ್ತಾರೆ. ಇದೇ ರೀತಿಯಾಗಿ ಇನ್ನೂ ಹಲವಾರು ರೀತಿಯ ರಹಸ್ಯಗಳು ಇದುವರೆಗೂ ರಹಸ್ಯವಾಗಿಯೇ ಉಳಿದಿವೆ. ಎಲ್ಲವನ್ನು ಬಿಡಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಸಾವು ಸಹ ಇಲ್ಲಿಯವರೆಗೂ ನಿಗೂಢ ರಹಸ್ಯವಾಗಿಯೇ ಉಳಿದಿದೆ. ಅವರು ವಿಮಾನದಲ್ಲಿ ಹೋದರೆಂಬ ಸುದ್ದಿ ಇದೆಯೇ ಹೊರತು ಯಾವ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅಥವಾ ಇನ್ನುವರೆಗೂ ಬದುಕಿದ್ದರೆ ಯಾವುದೇ ರೀತಿಯ ಅವರ ಸುಳಿವು ಇನ್ನುವರೆಗೂ ಕಂಡು ಬಂದಿಲ್ಲ. ಇದಲ್ಲದೆ ಗುಜರಾತ್ನಲ್ಲಿ ಬರುವಂತಹ ಸೋಮನಾಥ ದೇವಾಲಯದಲ್ಲಿರುವಂತಹ ಇದರ ಬಗ್ಗೆಯೂ ನಿಗೂಢ ರಹಸ್ಯವಾಗಿಯೇ ಉಳಿದಿದೆ. ಮತ್ತು ಅದರಂತೆ ಕೈಲಾಸ ಪರ್ವತದಲ್ಲಿ ಕಂಡು ಬರುವಂತಹ ಕೆಲವು ಲಕ್ಷಣಗಳು, ಅದರ ಬಗ್ಗೆ ಇನ್ನೂವರೆಗೂ ಯಾರು ಸಂಶೋಧನೆಯನ್ನ ನಡೆಸಲು ಆಗಿಲ್ಲ. ವಿಶೇಷವಾಗಿ ಕೈಲಾಸ ಪರ್ವತವನ್ನ ಸಂಶೋಧಿಸಲು ಹಲವಾರು ಗುಂಪುಗಳು ಹೋಗಿವೆಯಾದರೂ ಅವರಿಗೆ ಯಾವುದೇ ರೀತಿಯ ಸೂಚನೆಗಳು ತಿಳಿದು ಬಂದಿಲ್ಲ. ಇದಲ್ಲದೆ ಆ ಪರ್ವತದ ಮೇಲೆ ಯಾವುದೇ ವಿಮಾನಗಳು, ಹೆಲಿಕಾಪ್ಟರ್ಗಳು ಓಡಾಡುವುದು ತುಂಬಾ ಕಷ್ಟಕರವಾದದ್ದಾಗಿರುತ್ತದೆ. ಅಲ್ಲಿ ಹಲವಾರು ಹೇಳಿರುವಂತೆ ಯಾವುದೋ ಒಂದು ಶಬ್ದ, ಓಂಕಾರ ಶಬ್ದವು ಅಲ್ಲಿ ಕಂಡು ಬರುತ್ತದೆ ಎಂದು ಹೇಳಿರುತ್ತಾರೆ. ಹಲವು ಜನರ ಪ್ರಕಾರ ಅಲ್ಲಿ ಶಿವನು ವಾಸಿಸುತ್ತಿದ್ದಾನೆ ಎಂದು ನಂಬಿಕೆಯೂ ಸಹ ಇದೆ. ಹೀಗಾಗಿ ಇದೇ ರೀತಿಯ ಹಲವಾರು ನಿಗೂಢ ರಹಸ್ಯಗಳು ಇಲ್ಲಿಯವರೆಗೂ ಕಂಡು ಬರದೆ ಮುಚ್ಚಿಹೋಗಿವೆ. ಇದರ ಉಳಿದ ಮುಂದಿನ ರಹಸ್ಯಗಳ ಬಗ್ಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಇದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.